11ನೇ ಪಾಯಿಂಟ್ ಬದಲು ಬಂಗ್ಲಗುಡ್ಡದಲ್ಲಿ ಶೋಧ ನಡೀತಾ ಇದೆ. ಇವತ್ತು 6ನೇ ದಿನದ ಶೋಧ ಕಾರ್ಯಾಚರಣೆ. 11, 12, 13ನೇ ಪಾಯಿಂಟ್ನಲ್ಲಿ ಶೋಧ ಮಾಡಬೇಕಿತ್ತು. ಆದರೆ ಬಂಗ್ಲಗುಡ್ಡದಲ್ಲಿ ನಿರಂತರವಾಗಿ ಕಳೆದ 3 ಗಂಟೆಯಿಂದ ಶೋಧ ನಡೀತಾ ಇದೆ. ಬಂಗ್ಲಗುಡ್ಡದಲ್ಲಿ ಅಸ್ಥಿಪಂಜರದ ಹಲವು ಭಾಗಗಳು ಪತ್ತೆಯಾಗಿವೆ. ಊಟದ ಬ್ರೇಕ್ ಅನ್ನ ಕೊಡದೆ ಹುಡುಕಾಟ ಮುಂದುವರೆದಿದೆ ಎಸ್ಐಟಿ ಅಧಿಕಾರಿಗಳಿಂದ. ಒಂದಿಷ್ಟು ಮೂಳೆಗಳು ಸಿಕ್ಕ ಬಗ್ಗೆ TV9ಗೆ ಮಾಹಿತಿ ಲಭ್ಯವಾಗಿದೆ. ಅನಾಮಿಕ ವ್ಯಕ್ತಿ ತೋರಿಸಿದ ಜಾಗದಲ್ಲಿ ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರೆದಿದೆ. 10 ಪಾಯಿಂಟ್ ತನಕ ಶುಕ್ರವಾರದವರೆಗೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಾರ್ಮಿಕರನ್ನ ಬಳಸಿ ಒಂದಷ್ಟು ಹಿಟಾಚಿ ಸೇರಿದಂತೆ ಬೇರೆ ಬೇರೆ ಉಪಕರಣಗಳನ್ನು ಬಳಸಿ ಗುಂಡಿಯನ್ನ ಅಗ್ದು ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು. ಇವತ್ತು 11ನೇ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ನಡಿಬೇಕಿತ್ತು. ಆದರೆ ಸದ್ಯಕ್ಕೆ ಕಾರ್ಯಾಚರಣೆ ನಡೀತಾ ಇರೋದು ಬಂಗ್ಲಗುಡ್ಡದಲ್ಲಿ. ಕಾಡು ಪ್ರದೇಶ, ಅಲ್ಲಿ ಸುತ್ತಮುತ್ತ ಒಂದಷ್ಟು ಅಸ್ಥಿಪಂಜರದ ಮೂಳೆಗಳು ಪತ್ತೆಯಾಗಿವೆ. ಹಾಗಾಗಿ ತುಂಬಾನೇ ಗಂಭೀರವಾಗಿ ಪರಿಗಣಿಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಇನ್ನೂ ಕೂಡ ಬಂಗ್ಲಗುಡ್ಡದ ಸುತ್ತಮುತ್ತ ಶೋಧ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ಅಚ್ಚರಿ ಏನಪ್ಪಾ ಅಂದ್ರೆ, ಈ ಪ್ರಕರಣಕ್ಕೆ ಇದೀಗ ಒಂದಷ್ಟು ಮೂಳೆಗಳು ಸಿಕ್ಕಿವೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದು ಟ್ವಿಸ್ಟ್ ಅನ್ನ ಕೊಡುತ್ತಾ ಅನ್ನೋ ಕುತೂಹಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಹಾಗೆಯೇ ಅಶೋಕ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪೃಥ್ವಿ ಅವರಿಂದ ಮಾಹಿತಿಯನ್ನ ಪಡೆಯೋಣ. ಪೃಥ್ವಿ, ಕಳೆದ 3 ಗಂಟೆಯಿಂದಲೂ ಕೂಡ ನಿರಂತರವಾಗಿ ಬಂಗ್ಲಗುಡ್ಡದಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಅಚ್ಚರಿ ಅಂದ್ರೆ ಅಲ್ಲಿ ಒಂದಷ್ಟು ಮೂಳೆಗಳು ಪತ್ತೆಯಾಗಿದೆ ಅನ್ನೋದು. ಈಗಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಅಲ್ಲೇ ಮುಖಾಂ ಹೂಡಿದ್ದಾರಾ ಅಥವಾ 11ನೇ ಪಾಯಿಂಟ್ ಅಂತ ಬರುವ ಲಕ್ಷಣಗಳೇನಾದರೂ ಕಾಣಿಸ್ತಾ ಇದೆಯಾ ಪೃಥ್ವಿ? ಖಂಡಿತ ಮಧುಶ್ರೀ, ಇವತ್ತು ಏನು ಈ ಒಂದು 11ನೇ ಪಾಯಿಂಟ್ ನಂಬರ್ನಲ್ಲಿ ಈ ಒಂದು ಉತ್ಖನನ ಕಾರ್ಯ ನಡೀಬೇಕಾಗಿತ್ತು. ಆದರೆ 11ನೇ ಪಾಯಿಂಟಿಗೆ ಹೋದಂಥವ್ರು ಎಲ್ಲರೂ ಕೂಡ ಆ ಒಂದು ಬಂಗ್ಲಗುಡ್ಡಕ್ಕೆ ಹೋಗಿದ್ದಂಥದ್ದು. ಸೊ ಅಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿ ಈಗ ಕೆಲವೊಂದು ಪಾಯಿಂಟನ್ನು ಗುರುತು ಮಾಡಿ ಅಲ್ಲಿ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ. ಸೊ ಅಲ್ಲಿ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಅಲ್ಲಿ ಕೆಲವೊಂದಷ್ಟು ಅಸ್ಥಿಪಂಜರಗಳು, ಮೂಳೆಗಳು ಸಿಕ್ಕಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಆದರೆ ಅದು ಆ ಒಂದು ಉತ್ಖನನ ನಡೆದಂತಹ ಪ್ರದೇಶದ ಅಂದರೆ ಭೂಮಿಯ ಒಳಗಡೆ ಸಿಕ್ಕಿದೆಯಾ ಇಲ್ಲ ಭೂಮಿಯ ಮೇಲ್ಭಾಗದಲ್ಲಿ ಏನಾದರೂ ಬಿದ್ದು ಸಿಕ್ಕಿದೆಯಾ ಅನ್ನೋ ಮಾಹಿತಿ ಇನ್ನೂ ಕೂಡ ಲಭ್ಯವಾಗಬೇಕಾಗಿದೆ. ಆದರೆ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಇಂಥದ್ದೊಂದು ಸ್ಕೆಲಿಟನ್ಸ್ನ ಕೆಲವೊಂದು ಪಾರ್ಷಿಯಲ್ ಪಾರ್ಟ್ಸ್ ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದಾಗಿದೆ, ಈ ಒಂದು ಇದೇ ಬಂಗ್ಲಗುಡ್ಡ. ಸೊ ಈ ಒಂದು ನನ್ನ ಹಿಂಭಾಗದಲ್ಲಿ ಇರುವಂಥ ಬಂಗ್ಲಗುಡ್ಡದಲ್ಲಿ ಈ ಪ್ರದೇಶದಲ್ಲೇ ಈಗ ಉತ್ಖನನ ನಡೀತಾ ಇರುವಂಥದ್ದು. ಅಂದರೆ ಏನು 11ನೇ ಪಾಯಿಂಟ್ ಆ ಭಾಗದಲ್ಲಿತ್ತು, 11ನೇ ಪಾಯಿಂಟ್ ಏನು ಇತ್ತು ಆ ಪಾಯಿಂಟ್ನ ಮೇಲ್ಭಾಗದಲ್ಲಿ ಹೋದರೆ ಈ ಒಂದು ಪ್ರದೇಶ ಸಿಗುವಂಥದ್ದು. ಆ ಒಂದು ಪ್ರದೇಶದಲ್ಲಿ ಈಗ ಒಂದು 50ಕ್ಕೂ ಹೆಚ್ಚು ಜನರು ಸಿಬ್ಬಂದಿಗಳು ಅಲ್ಲಿ ಹೋಗಿ ಈಗ ಉತ್ಖನನ ಕಾರ್ಯದಲ್ಲಿ ತೊಡಗಿರುವಂಥದ್ದು. ಅಂದ್ರೆ ಆರಂಭಿಕ ಹಂತದಲ್ಲಿ ಈ ದೂರುದಾರನನ್ನು ಏನು ಕರ್ಕೊಂಡು ಹೋಗ್ಲಾಯಿತು ಆತ ತೋರಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವೊಂದು ಪಾಯಿಂಟ್ ಅನ್ನ ಮಾರ್ಕ್ ಅನ್ನ ಮಾಡಿ ಆ ಒಂದು ಉತ್ಖನನ ಕಾರ್ಯ ಆರಂಭ ಮಾಡಲಾಯಿತು. ಅದಾದ ಬಳಿಕ ಈಗ ಸಿಕ್ಕಿದೆ ಅನ್ನೋ ವಿಚಾರ ನಮಗೆ ಸಿಗ್ತಾ ಇರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಂತ ಹೇಳಿದ್ರೆ, ಇದಕ್ಕಿಂತ ಮೊದಲು ಕೆಲವು ಹೊತ್ತಿನ ಮೊದಲು ಒಂದು 4 ಪೊಲೀಸರು ಅಂದ್ರೆ ಸಶಸ್ತ್ರಧಾರಿ ಪೊಲೀಸರು ಒಳಗಡೆ ಹೋಗಿದ್ದಂಥದ್ದು. ಅದಾದ ಬಳಿಕ 2 ಮೂಟೆ ಉಪ್ಪನ್ನ ಪೌರ ಕಾರ್ಮಿಕರು ಅದನ್ನು ತೆಗೆದುಕೊಂಡು ಕಾಡಿಗೆ ಹೋಗಿದ್ದಾರೆ. ಇನ್ನು ಆ ಒಂದು ಸಂದರ್ಭದಲ್ಲಿ ಅಂದ್ರೆ ಇಂಥ ಒಂದು ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ 2 ಗಂಟೆ 2-2:30 ಆದ ತಕ್ಷಣ ಎಲ್ಲರೂ ಕೂಡ ಊಟಕ್ಕೆ ಅಂತೇಳಿ ಹೊರಗಡೆ ಬರ್ತಾ ಇದ್ರು. ಆದರೆ ಇವತ್ತು ಯಾರು ಕೂಡ ಊಟಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿಲ್ಲ, ಮತ್ತೆ ಊಟವನ್ನು ಕೂಡ ಇಲ್ಲಿಂದ ಕಾಡೊಳಗಡೆ ತಗೊಂಡು ಹೋಗಿಲ್ಲ. ಸೊ ಅದರಿಂದಾಗಿ ಎಲ್ಲಾ ರೀತಿಯಲ್ಲಿ ಆ ಒಂದು ಪ್ರದೇಶದಲ್ಲಿ ಉತ್ಖನನ ಕಾರ್ಯ ಇನ್ನೂ ಕೂಡ ಮುಂದುವರೆದಿರುವಂಥದ್ದು. ಮತ್ತೆ ಆ ಒಂದು ಭಾಗದಲ್ಲಿ ಆ ಮೂಳೆಗಳು ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನೋ ಮಾಹಿತಿ ಈಗಷ್ಟೇ ತಿಳಿದು ಬಂದಿದೆ. ಆದರೆ ಅದು ಅಧಿಕೃತವಾಗಿ ಹೊರಬೀಳಬೇಕಾಗಿದೆ. ಅಂದರೆ ಅಲ್ಲಿ ಯಾವ ಮೂಳೆಗಳು ಸಿಕ್ಕಿದಂಥದ್ದು, ಅಂದರೆ ಯಾವ ಪಾರ್ಷಿಯಲ್ ಅಂದರೆ ಇಡೀ ಅಸ್ಥಿಪಂಜರನ ಸಿಕ್ಕಿದ ಎಲ್ಲಾದರೂ ಮೂಳೆಗಳು ಮಾತ್ರ ಸಿಕ್ಕಿರುವಂತಹ ಅಸ್ಥಿಪಂಜರ ಮೂಳೆಗಳು ಭೂಮಿಯ ಮೇಲ್ಮಟ್ಟದಲ್ಲಿ ಸಿಕ್ಕಿರುವಂಥದ್ದು ಇಲ್ಲ ಭೂಮಿಯ ಡಿಗ್ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರೋಂಥದ್ದು ಅನ್ನೋ ಮಾಹಿತಿಗಳು ಈಗ ಸಿಗಬೇಕಾಗಿದೆ. ಸದ್ಯಕ್ಕೆ ಒಂದು ತುಂಬ ಸೀರಿಯಸ್ ಆಗಿ ಈ ಒಂದು ಒಳಗಡೆ ಈ ಒಂದು ಕಾರ್ಯಾಚರಣೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದರೆ ಯಾರು ಕೂಡ ಊಟಕ್ಕೆ ಹೊರಗಡೆ ಬಂದಿಲ್ಲ, ಇಲ್ಲಿಂದ ಊಟ ಕೂಡ ಒಳಗಡೆ ಹೋಗಿಲ್ಲ, ಯಾವುದು ಬ್ರೇಕ್ ತೆಗೆದುಕೊಳ್ಳದೆ ಈ ಒಂದು ಕಾರ್ಯಾಚರಣೆಯನ್ನು ಕಂಟಿನ್ಯೂ ಮಾಡಲಾಗಿದೆ. ಮತ್ತೆ ಸಾಕಷ್ಟು ಒಳಗಡೆ ಆ ಒಂದು ಕಾರ್ಯಾಚರಣೆಯಲ್ಲಿ ಸಾಕಷ್ಟು ಜನರ ತಂಡ ಕೆಲಸ ಮಾಡ್ತಾ ಇರುವಂಥದ್ದು. FSL ಟೀಮು, ವೈದ್ಯರು, ಪೌರ ಕಾರ್ಮಿಕರು, ಕೆಲವು ಪೊಲೀಸ್ ಸಿಬ್ಬಂದಿಗಳು ಮತ್ತೆ ಗನ್ಮ್ಯಾನ್ಗಳನ್ನು ಕೂಡ ಅಡಿಷನಲ್ ಆಗಿ ಕರೆಸ್ಕೊಂಡಿರುವಂಥದ್ದು. ಸೊ ಒಟ್ಟಾರೆ ಒಂದು ಸೀರಿಯಸ್ ಪ್ರೋಸೆಸ್ ಒಳಗಡೆ ನಡೀತಾ ಇದೆ. ಫೈನಲಿ ಅದು ಒಳಗಡೆ ಏನಾಗ್ತಾ ಇದೆ, ಆಯ್ತು ಅನ್ನೋದು ಈಗ ಹೊರಗಡೆ ಅಧಿಕೃತವಾಗಿ ಹೊರಬೀಳಬೇಕಾಗಿದೆ ಮಧುಶ್ರೀ.
ಹಾಗೆ ಸಂಪರ್ಕದಲ್ಲಿರಿ ಪೃಥ್ವಿ. ಮತ್ತೊಂದು ಕಡೆ SIT ಕಚೇರಿಯಿಂದ ನಮ್ಮ ಪ್ರತಿನಿಧಿ ಅಶೋಕ್ ಕೂಡ ಇದ್ದಾರೆ. ಅಶೋಕ್, ಒಂದು ಕಡೆ ಬಂಗ್ಲಗುಡ್ಡದಲ್ಲಿ ಹೇಗೆ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಇನ್ನೊಬ್ಬ ದೂರುದಾರ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಅದರಲ್ಲೂ ಅಪ್ರಾಪ್ತೆಯನ್ನ ಹೂತು ಹಾಕಲಾಗಿದೆ ಅಂತ ಹೇಳಿ ಆತ ಆರೋಪವನ್ನ ಮಾಡಿದ್ದ. ಅದ್ರ ಬಗ್ಗೆ SIT ಅಧಿಕಾರಿಗಳನ್ನ ಇವತ್ತು ಭೇಟಿಯಾಗಿದ್ದ. ನಂತರದಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಜಯಂತ್ ಈಗ ಏನ್ ಹೇಳಿದ್ದಾರೆ ಅಂತ ಹೇಳಿ SIT ಅಧಿಕಾರಿಗಳನ್ನ ಭೇಟಿ ಆದ್ಮೇಲೆ ಜಯಂತ್ ಹೇಳಿದ್ದೇನು, ಜಯಂತ್ಗೆ SIT ಅಧಿಕಾರಿಗಳು ಹೇಳಿದ್ದೇನು ಅಂತ ಈ ವಿಚಾರದಲ್ಲಿ ಏನು ಬೆಳವಣಿಗೆ ಆಗಿದೆ ಅಶೋಕ್? ಮಧುಶ್ರೀ, ಪ್ರಮುಖವಾಗಿ ಸಾಮಾಜಿಕ ಹೋರಾಟಗಾರರಾಗಿರ್ತಂಥ ಜಯನ್ ಅವರು ಒಂದು ದೂರು ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಅದರಲ್ಲೂ ಪೊಲೀಸ್ ಅಧಿಕಾರಿ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. 2002 ಮತ್ತು 2003 ಬೆಳ್ತಂಗಡಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿದ್ದಂಥ ಪೊಲೀಸ್ ಅಧಿಕಾರಿಯೊಬ್ಬರು 15 ವರ್ಷ ವಯಸ್ಸಿನ ಬಾಲಕಿಯ ಮೃತದೇಹವನ್ನು ಕಾನೂನು ಬಾಹಿರವಾಗಿ ದಫನ ಮಾಡಿದ್ದಾರೆ ಎನ್ನುವಂಥ ನಿಟ್ಟಿನಲ್ಲಿ ಆರೋಪವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಅವರು ಈ ಬಗ್ಗೆ ದೂರು ಅರ್ಜಿಯನ್ನು SITಗೆ ಸಲ್ಲಿಸಿದ್ರು. ಆದರೆ SIT ಅಧಿಕಾರಿಗಳು ಆ ದೂರು ಅರ್ಜಿಯನ್ನು ಸ್ಥಳೀಯ ಪೊಲೀಸ್ ಠಾಣೆ ಅಂದರೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅದನ್ನು ವರ್ಗಾಯಿಸಿರುವಂಥದ್ದು ಮತ್ತು ಅಲ್ಲಿಯೇ ನೀವು ದೂರನ್ನು ಸಲ್ಲಿಸಿ ಎನ್ನುವಂಥ ಹಿಂಬರವನ್ನು ಕೂಡ ನೀಡಿ ಕಳಿಸಿದ್ದಾರೆ. ಅದರಲ್ಲಿ ದೂರು ಅರ್ಜಿಯಲ್ಲಿ ಜಯನ್ ಅವರು ಮುಖ್ಯವಾಗಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು 2002 ಮತ್ತು 2003 ಸ್ಥಳೀಯರೊಬ್ಬರು ಅರಣ್ಯ ಪ್ರದೇಶದಲ್ಲಿ ಮೃತದೇಹ ಸಿಕ್ಕಿರೋ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮಾಹಿತಿಯನ್ನು ನೀಡ್ತಾರೆ. ಆದರೆ 1 ವಾರದ ಬಳಿಕ ಆ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದವರು ಅಲ್ಲಿನ ಸ್ಥಳೀಯರಿಗೆ ಒಂದು ತಪ್ಪು ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಪ್ರಮುಖವಾಗಿ ಆ ಮೃತದೇಹ ಏನಿದೆ ಅದು 30ರಿಂದ 40 ವರ್ಷ ವಯಸ್ಸಿನ ಮಹಿಳೆಯ ಮೃತದೇಹ ಆಗಿದೆ. ಇದರ ಜೊತೆಗೆ ಆಕೆ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನುವಂಥ ಮಾಹಿತಿಯನ್ನು ನೀಡ್ತಾಳೆ. ಮತ್ತೆ ಅಲ್ಲೇ ಒಂದು ಅರಣ್ಯ ಪ್ರದೇಶದಲ್ಲಿ 2 ರಿಂದ 3 ಫೀಟ್ ಗುಂಡಿ ಆಗಿದ್ದು ಅಲ್ಲೇ ಆ ಒಂದು ಮೃತದೇಹವನ್ನು ದಫನ ಮಾಡಿದ್ದಾರೆ. ಆದರೆ ಆ ಒಂದು ಮೃತದೇಹ ಮಹಿಳೆಯದು ಆಗಿಲ್ಲ, ಬದಲಾಗಿ ಅದು 14 ರಿಂದ 15 ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯ ಮೃತದೇಹ ಆಗಿತ್ತು. ಹೀಗಾಗಿ ಪೊಲೀಸ್ ಇನ್ಸ್ಪೆಕ್ಟರ್ ಈ ಒಂದು ಪ್ರಕರಣದಲ್ಲಿ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಮತ್ತು ಯಾವುದೇ ರೀತಿಯಿಂದ ಕಾನೂನು ಕ್ರಮವನ್ನು ಈ ಒಂದು ಮೃತದೇಹವನ್ನು ವಿಲೇವಾರಿ ಮಾಡುವಲ್ಲಿ ಅನುಸರಿಸಿಲ್ಲ ಎನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪ್ರಮುಖವಾಗಿ ಅದು ಅರಣ್ಯ ಪ್ರದೇಶ ಆಗಿರೋದ್ರಿಂದ ಅರಣ್ಯ ಇಲಾಖೆಯೂ ಕೂಡ ಮಾಹಿತಿಯನ್ನು ನೀಡಿಲ್ಲ, ಮರಣೋತ್ತರ ಪರೀಕ್ಷೆಯನ್ನು ಕೂಡ ನಡೆಸಿಲ್ಲ. ಹೀಗಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದಂಥ ಅಧಿಕಾರಿ ಎಂದರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಿ ಕ್ರಮವನ್ನು ಕೈಗೊಳ್ಳಬೇಕೆನ್ನುವಂಥ ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಜಯಂತ್ ಟಿ ಅವರು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಅದೇ ಒಂದು ದೂರು ಅರ್ಜಿಯನ್ನು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಸಲ್ಲಿಸಿದ್ದಾರೆ. ಸದ್ಯ ಧರ್ಮಸ್ಥಳ ಪೊಲೀಸರು ಈ ಒಂದು ದೂರು ಅರ್ಜಿಯ ಬಗ್ಗೆ FIR ದಾಖಲಿಸುವ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ತಿದ್ದಾರೆ. SIT ಅಧಿಕಾರಿಗಳು ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದು ಈ ಪ್ರಕರಣ ಅಂದರೆ ಸದ್ಯ SIT ತನಿಖೆ ಮಾಡ್ತಿರ್ತಕ್ಕಂಥ ಪ್ರಕರಣವೇ ಬೇರೆ. ಈಗ ಹೊಸದಾಗಿ ಬಂದಿರತಕ್ಕಂಥ ದೂರುದಾರ ಆ ಒಂದು ದೂರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರತಕ್ಕಂಥ ಪ್ರಕರಣವೇ ಬೇರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ DG ಮತ್ತು IGP ಅವರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದರೂ ತನಿಖೆಗೆ ಅಂದರೆ SIT ಇಂದ ತನಿಖೆ ಮಾಡೋದಕ್ಕೆ ಆದೇಶವನ್ನು ನೀಡಿದರೆ ಆ ಬಳಿಕ ನಾವು ಕ್ರಮ ತೆಗೆದುಕೊಳ್ತೇವೆ. ಆದರೆ ಈಗ ಸದ್ಯಕ್ಕೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಳ್ಳೋದಕ್ಕೆ ಧರ್ಮಸ್ಥಳ ಪೊಲೀಸ್ ಠಾಣೆ ಅಂದರೆ ಆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾತ್ರ ಅಧಿಕಾರ ಇರೋದ್ರಿಂದ ಅಲ್ಲಿಯೇ ಹೋಗಿ ದೂರು ಅರ್ಜಿಯನ್ನು ಸಲ್ಲಿಸಿ ಎಂಬುದಾಗಿ ಹೇಳಿದ್ದಾರೆ. ಹೀಗಾಗಿ ಧರ್ಮಸ್ಥಳ ಪೊಲೀಸರು ಆ ಒಂದು ದೂರು ಅರ್ಜಿಯ ಬಗ್ಗೆ ಎಷ್ಟು ಸತ್ಯ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳು ಏನಿದೆ ಎಂಬುದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅವರು ದೂರು ಅರ್ಜಿಯಲ್ಲಿ ಮೆನ್ಷನ್ ಮಾಡಿರುವಂತೆ ಅವರು ಸ್ಥಳೀಯರು ಆ ಒಂದು ಪೊಲೀಸ್ ಅಧಿಕಾರಿಗೆ ಮಾಹಿತಿ ನೀಡಿದ ಬಳಿಕ 1 ವಾರ ಬಿಟ್ಟು ಬಂದರು ಅಂತ ಹೇಳಿದ್ದಾರೆ. ಆದರೆ ಇಷ್ಟೊಂದು ಗಂಭೀರವಾದ ಅಂದರೆ ಒಂದು ಮೃತದೇಹ ಸಿಕ್ಕಿದಂಥ ಸಂದರ್ಭದಲ್ಲಿ 1 ವಾರ ಬಿಟ್ಟು ಪೊಲೀಸ್ ಅಧಿಕಾರಿ ಬಂದಿರತಕ್ಕಂಥ ಕಾರಣವೇನು ಮತ್ತು ಪೊಲೀಸ್ ಅಧಿಕಾರಿ ಆಟೋದಲ್ಲಿ ಬಂದಿರತಕ್ಕಂಥ ಕಾರಣ ಏನು? ಸೊ ಹೀಗಾಗಿ ಸಾಕಷ್ಟು ಗೊಂದಲ ಮತ್ತು ಅನುಮಾನಕ್ಕೆ ಈ ಒಂದು ದೂರು ಅರ್ಜಿ ಕಾರಣ ಆಗಿದೆ. ಹೀಗಾಗಿ ಅದರ ಸತ್ಯಾಸತ್ಯತೆಯನ್ನು ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಹಾಗೆ ಸಂಪರ್ಕದಲ್ಲಿರಿ ಅಶೋಕ್ ಮತ್ತು ಪೃಥ್ವಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ.